ಇನ್ನು ತಿರುಪತಿ ಲಡ್ಡು ಸದ್ಯ ರಾಷ್ಟ್ರದಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದೆ. ದನದ ಚರ್ಬಿ, ಹಂದಿ ಕೊಬ್ಬು, ಈ ಮೀನಿನ ಎಣ್ಣೆ ಇಂತಹದ್ದೆಲ್ಲ ಈ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ಇತ್ತು ಅನ್ನುವಂಥದ್ದು ಭಕ್ತರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಭಕ್ತರದ ಗೊಂದಲ ಇರುವಂತಹ ನಡುವೆನೆ ರಾಜಕಾರಣಿಗಳ ನಡುವೆ ಈ ಜಟಾಪಟಿ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಸದ್ಯ ಜಗನ್ ವಿರುದ್ಧ ಬೆಂಕಿ ಉಗುಳ್ತಾ ಇರುವಂತಹ ಚಂದ್ರಬಾಬು ನಾಯ್ಡು ಲಡ್ಡು ಕಲಬೆರಕೆಯ ತನಿಖೆಗೆ ಐಜಿಪಿ ನೇತೃತ್ವದಲ್ಲಿ ಒಂದು SIT ಅನ್ನ ರಚಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಐಜಿಪಿ ನೇತೃತ್ವದಲ್ಲಿ ಲಡ್ಡು ಕಲಬೆರಕೆ ಪ್ರಕರಣದ ತನಿಖೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಆದೇಶ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸಿಗುವ ಲಡ್ಡುವಿನ ವಿವಾದ ತಾರಕಕ್ಕೇರಿದೆ. ಲಡ್ಡುವಿಗೆ ಬಳಸ್ತಾ ಇದ್ದ ತುಪ್ಪ ಕಲಬೆರಕೆ ಅನ್ನೋ ವಿಚಾರವನ್ನು ಆಂಧ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಇವತ್ತು ಸಿಎಂ ಚಂದ್ರಬಾಬು ನಾಯ್ಡು ಸಭೆ ನಡೆಸಿದ್ರು. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಾಯ್ಡು, ಪ್ರಕರಣವನ್ನ ಐಜಿಪಿ ನೇತೃತ್ವದಲ್ಲಿ ತನಿಖೆ ನಡೆಸಲು ಆದೇಶಿಸಿದ್ದೇನೆ ಅಂದ್ರು. ఒక ఐజీ స్థాయి ఆఫీసర్ ఆధ్వర్యంలో ఐజీ అండ్ అబౌవ్ ఒక సిట్ వేస్తాం, స్పెషల్ ఇన్వెస్టిగేషన్ టీమ్. ఈ స్పెషల్ ఇన్వెస్టిగేషన్ టీమ్ మొత్తం ఇవన్నీ కూడా దర్యాప్తు చేసి కారణాలు, జరిగిన అపవిత్రం, మిస్యూజ్ ఆఫ్ పవర్ ఇవన్నీ కూడా అనలైజ్ చేసి గవర్నమెంట్కి ఒక రిపోర్ట్ ఇస్తారు. దానిపైన గవర్నమెంట్ చాలా కఠినంగా యాక్షన్ తీసుకొని తద్వారా భవిష్యత్తులో ఇలాంటి జరగకుండా ఏమేం చేయాలనో అవన్నీ చేస్తాం. దేర్ ఇస్ నో కాంప్రమైజ్. ಇನ್ನು ಪ್ರಧಾನಿ ಮೋದಿಗೆ ಪತ್ರ ಬರೆದಿರೋ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ವಾಸ್ತವಾಂಶಗಳನ್ನ ಪರಿಶೀಲನೆ ನಡೆಸುವಂತೆ ಕೋರಿದ್ರು. ಇದಕ್ಕೂ ತಿರುಗೇಟು ಕೊಟ್ಟ ನಾಯ್ಡು, ಪ್ರಧಾನಿಗೆ ಪತ್ರ ಬರೆಯೋದಕ್ಕೆ ನಿಮಗೆಷ್ಟು ಧೈರ್ಯ ಅಂತ ಪ್ರಶ್ನಿಸಿದ್ರು. ಇನ್ನು ದೇಗುಲದ ಆಡಳಿತ ನೋಡಿಕೊಳ್ಳೋ ಟಿಟಿಡಿ ಚಂದ್ರಬಾಬು ನಾಯ್ಡುಗೆ ವರದಿ ಸಲ್ಲಿಕೆ ಮಾಡಿದೆ. ಟಿಟಿಡಿ ಇಒ ಶ್ಯಾಮಲಾರಾವ್ ಖುದ್ದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ನಾಳೆಯಿಂದ ಶಾಂತಿ ಹೋಮ ನಡೆಸಲು ನಿರ್ಧರಿಸಲಾಗಿದೆ. ನಡೆಯೋ ಪವಿತ್ರ ಯಾಗದಲ್ಲಿ ಗೋಮೂತ್ರ, ಗೋವಿನ ಹಾಲು, ಗೋವಿನ ತುಪ್ಪದ ಮೂಲಕ ಸಂಪ್ರೋಕ್ಷಣೆ ಮಾಡಲು నిర్ధరించలాಗಿದೆ. వాళ్ళందరూ ఒక నిర్ణయానికి వచ్చారు. దీనికి రేపు ఉదయం 6 గంటల నుంచి 10 గంటల వరకు శాంతి హోమం, పంచగవ్య ప్రోక్షణ, గోవు పాలు, గోమూత్రం, గోవు నెయ్యి, గోవు పెరుగు, గోవు పేడతో ఆరాధన చేసి ఆలయంలో ఇతర ప్రాంతాల్లో ప్రోక్షణ గావిస్తే శుద్ధి అవుతుందని ఆగమ సలహా మండలి నిర్ణయించారు. ಮತ್ತೊಂದು ಕಡೆ ತಿರುಮಲಕ್ಕೆ ತುಪ್ಪ ಕಳಿಸ್ತಾಗಿದ್ದ ತಮಿಳುನಾಡಿನ ಕಂಪನಿ ಮೇಲೆ ಕೇಂದ್ರದ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆದರೆ ER ಡೇರಿ ಮಾತ್ರ ಕಲಬೆರಕೆ ತುಪ್ಪ ಕೊಡ್ತಿದ್ದ ಆರೋಪವನ್ನ ತಳ್ಳಿ ಹಾಕಿದೆ. ಪ್ರಾಯಶ್ಚಿತ ದೀಕ್ಷೆ ಪಡೆದ DCM ಪವನ್ ಕಲ್ಯಾಣ್. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಪ್ರಾಯಶ್ಚಿತ ದೀಕ್ಷೆ ಪಡೆದಿದ್ದಾರೆ. 11 ದಿನಗಳ ಬಳಿಕ ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ಭೇಟಿ ನೀಡಿ ವೃತ ಪೂರೈಸಲಿದ್ದಾರೆ. ಇನ್ನು ಜಗನ್ ನೇತೃತ್ವದ YSRCP ನಾಯಕರ ವಿರುದ್ಧ ಪವನ್ ಗರಂ ಆಗಿದ್ದಾರೆ. దీని గురించి ప్రస్తావిస్తే రిపోర్ట్లు బయటకు వస్తే వైసీపీ నాయకత్వం కానీ ఇది రాజకీయ లబ్ధి కోసం చేస్తున్నారని ఒక మాట మాట్లాడుతూ ఉన్నారు. ತಿರುಪತಿ ಘಟನೆಗೆ ಸ್ವಾಮೀಜಿಗಳು ಕೂಡ ಆತಂಕ ಹೊರಹಾಕಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. It cannot be forgiven. It's malicious. So they need to be punished severely. Not only that, all their assets should be seized and they should be put in jail. Whoever is remotely involved in this process. ತಿರುಪತಿಯಿಂದ TV9 ಗ್ರೌಂಡ್ ರಿಪೋರ್ಟ್. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ತಿರುಪತಿಯ ಪರಿಸ್ಥಿತಿ ವಿವರಿಸೋಕೆ TV9 ಎಂಟ್ರಿ ಕೊಟ್ಟಿದೆ. ತಿಮ್ಮಪ್ಪನ ಸನ್ನಿಧಿಯ ಇಂಚಿಂಚೋ ಮಾಹಿತಿಯನ್ನ ಕೊಡ್ತಿದೆ. ಇನ್ನು ಲಡ್ಡು ವಿವಾದಕ್ಕೆ ಡೋಂಟ್ ಕೇರ್ ಅಂತಿರೋ ಭಕ್ತರು ನಾವು ಇದನ್ನೇ ತಿಂತೀವಿ ಅಂತಿದ್ದಾರೆ. ಈಗ ಇಡೀ ದೇಶವ್ಯಾಪ್ತಿ ಇದರದೇ ಸುದ್ದಿ ಆಗಿರುವಂಥದ್ದು ತಿಮ್ಮಪ್ಪನ ಒಂದು ಪ್ರಸಾದ. ಇದು ಈ ಒಂದು ಪ್ರಸಾದದ ಬಗ್ಗೆ, ಲಡ್ಡುವಿನ ಬಗ್ಗೆ ಏನು ಹೇಳ್ತಾರೆ? ಪ್ರಸಾದ ಲಡ್ಡು ತಗೊಂಡ್ರ ಈಗ ಎಲ್ಲ ಕಡೆ ಲಡ್ಡುವಿನ ಕಾಂಟ್ರವರ್ಸಿ ಆಗ್ತಾ ಇದೆ, ಇದರಲ್ಲಿ ಅನಿಮಲ್ ಫ್ಯಾಟ್ ಇದೆ ಅಂತ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಯಾರೇನು ಹೇಳಿದ್ರು ನಮಗೆ ನಮ್ಮ ತಿಮ್ಮಪ್ಪ ಮೇಲೆ ನಂಬಿಕೆ ಇದೆ. ಮತ್ತೆ ಲಡ್ಡುನಲ್ಲಿ ಯಾವುದೇ ರೀತಿ ಕಲಬೆರಕೆ ಇಲ್ಲ ಅಂತ ನಮಗೆ ನಂಬಿಕೆ ಇದೆ ಸರ್. ಅಂದರೆ ಹಿಂದೆ ಕಳೆದ ಸರ್ಕಾರ ಇದ್ದಾಗ ಈ ರೀತಿ ಆಗಿತ್ತು ಅಂತ?
ಸರ್ ಅದೆಲ್ಲ ಗೊತ್ತಿಲ್ಲ ಸರ್. ಒಟ್ಟಿನಾಗೆ ಲಡ್ಡು ಸ್ವಲ್ಪ ಟೇಸ್ಟ್ ನೋಡಿದ್ರಾದ್ರೂ ಸ್ವಲ್ಪ ಟೇಸ್ಟ್ ಗೊತ್ತಾಗುತ್ತೆ. ಆ ಥರ ಏನು ನಮ್ಮಲ್ಲಿ ಏನು ಕಂಡು ಬಂದಿಲ್ಲ. ನಾವು 10 ಲಡ್ಡು ತಗೊಂಡಿದ್ದೀವಿ. ದೇವ್ರ ಮೇಲೆ ಅಪಾರ ಭಕ್ತಿ ಇದೆ. ಅದಕ್ಕೋಸ್ಕರ ನಾವೇನೇ ಯಾರೇ ಏನೇ ಹೇಳಿದ್ರು ನಾವಂತೂ ನಂಬಲ್ಲ. ಯಾಕಂದ್ರೆ ಇನ್ನು ಪವಿತ್ರವಾದ ಒಂದು ಪ್ಲೇಸ್ ಇದು. ಇದನ್ನ ರಾಜಕೀಯ ಮಾಡಿದ್ರೆ ಚೆನ್ನಾಗಿರಲ್ಲ ಎಲ್ಲರಿಗೂ. ತಿರುಪತಿ ಲಾಡುವಿನಲ್ಲಿ ಕಲಬೆರಕೆ ಇದೆಯಾ ಇಲ್ವಾ ಅನ್ನೋದು ತನಿಖೆ ಬಳಿಕ ಸ್ಪಷ್ಟವಾಗಬೇಕಿದೆ. ಈ ಹೊತ್ತಲ್ಲಿ ತಿರುಪತಿ ಲಾಡು ಬಳಸದೇ ಇರೋಕೆ ರಾಜ್ಯದ ಅರ್ಚಕರು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಕೋಲಾರದಲ್ಲಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ರೈತ ಸಂಘ ಒತ್ತಾಯಿಸಿದೆ. ಶಿವರಾಜ್ ಕುಮಾರ್, ಟಿವಿ9, ತಿರುಮಲ.